ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಈಗದ ಮಕ್ಕಳು ಸಣ್ಣವರು ಅಥವಾ ದೊಡ್ಡವರು ಅವರಿಗೆ ತರಕಾರಿ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಯಾವಾಗಲೂ ರಸಮ್ ಇದ್ದರೆ ಖುಷಿ ಪಡ್ತಾರೆ. ಆದರೆ ಮಕ್ಕಳ ಆರೋಗ್ಯಕ್ಕೆ ಹಾಗೂ ನಮ್ಮ ದೊಡ್ಡವರ ಆರೋಗ್ಯಕ್ಕೂ ತರಕಾರಿ ತುಂಬ ಮುಖ್ಯ. ಅದರಲ್ಲೂ ತರಕಾರಿಗಳಲ್ಲಂತೂ ಬದನೆಕಾಯಿ ಅಂದ ತಕ್ಷಣ ಬೇಡ 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 ಅಂದ್ಬಿಡ್ತಾರೆ ಮಕ್ಕಳು. ಬದನೆಕಾಯಿದು ಏನು ಅಡುಗೆಗಳನ್ನು ಇಷ್ಟಪಡಲ್ಲ. ಆದರೆ ನಮ್ಮನೆಯಲ್ಲಿ ಬದನೆಕಾಯಿ ಅಂದರೆ ಎಲ್ಲರಿಗೂ ತುಂಬ ಇಷ್ಟ. ಬದನೆಕಾಯಲ್ಲಿ ಬೇಕಾದಷ್ಟು ವೆರೈಟಿ ವಿಧ ವಿಧವಾದ ಅಡುಗೆಗಳನ್ನು ನಾವು ಮಾಡ್ಬೋದು. ಇವತ್ತು ನಾನು ಮೈಸೂರು ಬದನೆಕಾಯಿ ತಗೊಂಡು ಬಂದಿದ್ದೆ. ಇವನು ತಕ್ಷಣ ನನಗೆ ವಾಂಗಿಬಾತ್ ಬೇಕು ಅಂದ. ನೋಡುವಾಗ ವಾಂಗಿಬಾತ್ ಪೌಡ್ರು ಖಾಲಿಯಾಗಿ ಹೋಗಿದೆ, ಒಂಚೂರಿದೆ ಅಷ್ಟೇ, ಮಾಡೋಕ್ಕೂ ಸಾಕಾಗಲ್ಲ ಅಂತ ನಾನೀಗ ತಕ್ಷಣ ವಾಂಗಿಬಾತ್ ಪೌಡ್ರ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಿ ಇಟ್ಟಾಗಿದೆ. ಅದ್ರ ಜೊತೆ ವಾಂಗಿಬಾತು ಮಾಡೋಣ ಅಂದ್ಬಿಟ್ಟು ಎಲ್ಲ ಸಾಮಾನು ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೂ ಮಾಡ್ತಾ ಇದ್ದೀನಿ, ಅದನ್ನು ನಿಮಗೂ ತೋರಿಸೋಣ, ನೀವು ನೋಡ್ಕೋಬೋದು ನಾನು ಯಾವ ರೀತಿಲಿ ವಾಂಗಿಬಾತ್ ಮಾಡ್ತೀನಿ, ವಾಂಗಿಬಾತ್ ಪೌಡ್ರನ್ನು ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ಆ ಪುಡಿಯನ್ನು ಉಪಯೋಗಿಸಿ ವಾಂಗಿಬಾತು ಮಾಡಿ ತೋರಿಸ್ತೀನಿ. ಹಾಗಾಗಿ ಬನ್ನಿ, ನೀವು ನೋಡ್ಕೊಳ್ಳಿ ನಾನು ಹೇಗೆ ಮಾಡ್ತಾ ಇದ್ದೀನಿ, ಏನೇನು ಸಾಮಾನುಗಳನ್ನು ಉಪಯೋಗಿಸಿ ಮಾಡ್ತಾ ಇದ್ದೀನಿ ಅಂತ ನೋಡ್ಕೊಳ್ಳಿ. ಬನ್ನಿ. ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ, ಮೆಂತ್ಯ, ಆಮೇಲೆ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನಕಾಯಿ, ಆಮೇಲೆ ಏಲಕ್ಕಿ, ಲವಂಗ, ಏಲಕ್ಕಿ ಮತ್ತೆ ಲವಂಗ, ಆಮೇಲೆ ಇಲ್ಲಿ ಚಕ್ಕೆ, ಆಮೇಲೆ ಇಂಗು. ಮೊದಲಿಗೆ ಗ್ಯಾಸ್ ಹಚ್ಕೊಂಡು ನಾನು ಇಲ್ಲಿ ಸುಮಾರು 3/4 ಕಪ್ಪು ಧನಿಯಾ ತಗೊಂಡಿದ್ದೀನಿ. ಧನಿಯಾ ಹಾಕ್ಕೊಂಡು ಮೊದಲು ಧನಿಯಾನ ಹುರ್ಕೊಳ್ಳೋಣ. ಸ್ವಲ್ಪ ಕಲ್ಲರ್ ಬರೋ ತನಕ, ಕೆಂಪಾಗೋ ತನಕ ಹುರ್ಕೊಳ್ಳೋಣ. ನೀವು ಎಷ್ಟು ಧನಿಯಾ ತಗೊಂಡಿದ್ದೀರಾ ಅದರ ಅರ್ಧದಷ್ಟು ಕಡಲೆಬೇಳೆ ತಗೊಳ್ಳಿ. ಕಡಲೆಬೇಳೆ ಎಷ್ಟು ತಗೊಂಡಿದ್ದೀರಾ ಅದರ 3/4 ಉದ್ದಿನಬೇಳೆ ತಗೊಳ್ಳಿ. ಧನಿಯಾದ ಅರ್ಧ ಕಡಲೆಬೇಳೆ ತಗೊಳ್ಳಿ. ಕಡಲೆಬೇಳೆಯ 3/4ರಷ್ಟು ಉದ್ದಿನಬೇಳೆ ತಗೊಳ್ಳಿ. ಆಮೇಲೆ 1 ಸ್ಪೂನ್ ಸಾಕು, 1 ಟೀ ಸ್ಪೂನ್ ಮೆಂತ್ಯ. ಪರಿಮಳಕ್ಕೆ ಚೆನ್ನಾಗಿ ಪರಿಮಳ ಬರುತ್ತೆ, ಅದಕ್ಕೋಸ್ಕರ ಮೆಂತ್ಯ. ಹಾಗೆ ಒಂದು ಸ್ವಲ್ಪ ಇಂಗಿನ ಪುಡಿನೂ ಹಾಕ್ಕೋಬೋದು, ಇಲ್ಲ ನೀವು ಮಾಮೂಲಿ ಗಟ್ಟಿ ಮೆತ್ತಗಿನ ಹಿಂಗೆ ಸಿಗತ್ತಲ್ವ, ಸಾಫ್ಟ್ ಹಿಂಗು, ಅದು ಹಾಕ್ಕೋಬೋದು. ಆಮೇಲೆ ಒಂದು 5 ಏಲಕ್ಕಿ ತಗೊಂಡಿದ್ದೀನಿ, ಒಂದು 10ರಿಂದ 12 ಲವಂಗ ತಗೊಂಡಿದ್ದೀನಿ. ನಾನು ತೋರಿಸಿರೋ ಅಳತೆಯಲ್ಲಿ ಒಂದು 5 ಇಂಚ್ ಆಗುವಷ್ಟು 5ರಿಂದ 6 ಪೀಸು ಚಕ್ಕೆ ತಗೊಂಡಿದ್ದೀನಿ. ಸುಮಾರು 1 ಇಂಚಿನ ಪೀಸ್, ಅದು ಒಂದು 6 ಪೀಸು ಚಕ್ಕೆ ತಗೊಂಡಿದ್ದೀನಿ. ಒಂದು 20 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ಇಷ್ಟು ಹಾಕ್ಕೊಂಡು ನೀವು ಎಲ್ಲ ಸಪರೇಟ್ ಹುರ್ಕೊಂಡು, ನೀವು ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ ಸ್ವಲ್ಪ ಕೆಂಪಾದ್ಮೇಲೆ ಜೊತೆಲಿ ಉದ್ದಿನಬೇಳೆನೂ ಹಾಕ್ಕೊಂಡು ಹುರಿಬೋದು. ನಾನು ಧನಿಯಾ ಮೊದಲು ಹುರ್ಕೋತೀನಿ ಸ್ವಲ್ಪ ಕೆಂಪಾಗೋ ತನಕ. ನೋಡಿ, ಧನಿಯಾ ಕೆಂಪಾಯಿತು, ಇದನ್ನು ತೆಗಿತಾ ಇದ್ದೀನಿ. ಕಡಲೆಬೇಳೆ ಹುರಿದು ಸ್ವಲ್ಪ ಕೆಂಪಾದ ತಕ್ಷಣ ಉದ್ದಿನಬೇಳೆ ಹಾಕ್ಕೊಂಡು ಹುರಿದು ಹೊಂಬಣ್ಣ ಬರೋ ತನಕ ಹುರಿಯೋಣ. 2 ಕಡಲೆಬೇಳೆ ಸ್ವಲ್ಪ ಕೆಂಪಾಯಿತು, ಈಗ ಉದ್ದಿನಬೇಳೆ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಹೊಂಬಣ್ಣ ಬರೋ ತನಕ ಹುರಿಯೋಣ. ಕೆಂಪಾಯಿತು ಕಡಲೆಬೇಳೆ, ಉದ್ದಿನಬೇಳೆ ಸಾಕು, ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ಮೆತ್ತಗಿನ ಹಿಂಗೆ ತಗೊಂಡಿದ್ದೀನಲ್ಲ, ಸ್ವಲ್ಪ ಇಂಗು, ಆಮೇಲೆ ಮೆಂತ್ಯ ಹಾಕಿ ಒಂಚೂರು ಹುರ್ಕೊಳ್ಳೋಣ. ಕೆಂಪಾಗೋ ತನಕ, ಸ್ವಲ್ಪ ಸ್ಮೆಲ್ ಬರೋ ತನಕ ಹುರ್ಕೊಳ್ಳೋಣ. ನೋಡಿ, ಮೆಂತ್ಯ ಕೆಂಪಾಗೋಯ್ತು. ಈಗ ಮೆಂತ್ಯ ತೆಗಿತಾ ಇದ್ದೀನಿ. ತೆಗೆದು ಚಕ್ಕೆ, ಲವಂಗ, ಏಲಕ್ಕಿ, ಇದು 3 ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ.
ಗಮ್ಮಂತ ಪರಿಮಳ ಬರ್ತಾ ಇದೆ. ಇದು ಸಾಕು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಈಗ ಕರಿಬೇವು ಸೊಪ್ಪು ಹಾಕ್ಕೊಂಡು ಒಂಚೂರು ಬಿಸಿ ಮಾಡ್ಕೊಳ್ಳೋಣ. ಕೆಲವರು ಕರಿಬೇವು ಸೊಪ್ಪು ಹಾಕಲ್ಲ, ಬಟ್ ನಾನು ಕರಿಬೇವು ಸೊಪ್ಪು ಸ್ವಲ್ಪ ಜಾಸ್ತಿ ಉಪಯೋಗಿಸ್ತೀನಿ ಎಲ್ಲ ಅಡುಗೆಗಳಲ್ಲೂ. ಕರಿಬೇವು ಕ್ರಿಸ್ಪ್ ಆಗಿದೆ, ತೆಗಿತಾ ಇದ್ದೀನಿ. ಈಗ ಬ್ಯಾಡಗಿ ಮೆಣಸನ್ನು ಹುರ್ಕೊಳ್ಳೋಣ. ಬ್ಯಾಡಗಿ ಮೆಣಸು ಹಾಕಿದ್ದೀನಿ. ಅದಕ್ಕೊಂದು ಎರಡು ಮೂರು ಡ್ರಾಪು ಎಣ್ಣೆ ಹಾಕ್ತೀನಿ. ಜಾಸ್ತಿ ಎಣ್ಣೆ ಬೇಡ. ನಿಮಗೆ ಜಾಸ್ತಿ ಎಣ್ಣೆ ಹಾಕಿದ್ರೆ ಆ ಪೌಡ್ರು ಮುದ್ದೆ ಮುದ್ದೆ ಆಗುತ್ತೆ. ನಾನು ಯಾವಾಗಲೂ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಅಂದರೆ ಮೆಣಸಿಗೆ ಮಾತ್ರ ಒಂದು 2-3 ಡ್ರಾಪ್ ಹಾಕಿದ್ರೆ ಸಾಕು, ಯಾಕಂದರೆ ಘಾಟ್ ಬರದೇ ಇರೋ ಥರ ಅಷ್ಟೇ. ಕ್ರಿಸ್ಪ್ ಆಗೋ ತನಕ ಹುರಿಯಿರಿ. ನೋಡಿ, ಬ್ಯಾಡಗಿ ಮೆಣಸು ಕ್ರಿಸ್ಪ್ ಆಯಿತು. ಗ್ಯಾಸ್ ಆಫ್ ಮಾಡಿ ಒಂದು ಸ್ವಲ್ಪ ಆರಕ್ಕೆ ಬಿಡೋಣ ಎಲ್ಲ ಇಂಗ್ರೀಡಿಯೆಂಟ್ಸು. ಮೆಣಸು ತಣ್ಣಗಾಗಿದೆ, ಅದನ್ನು ಒಂದು ಸ್ವಲ್ಪ ಫಸ್ಟ್ ಹುಡಿ ಮಾಡ್ಕೊಳ್ಳೋಣ. ಮೆಣಸು ಸ್ವಲ್ಪ ತರಿ ಆದಮೇಲೆ ಇದನ್ನು ನಾವು ಹುರಿದಿಟ್ಕೊಂಡಿರೋ ಐಟಮ್ಗಳನ್ನು ಹಾಕೋಣ. ಇದನ್ನು ಮಿಕ್ಸಿನಲ್ಲಿ ಎಲ್ಲ ಸೇರಿಸಿ ಹುಡಿ ಮಾಡೋಣ ಇನ್ನೊಂದು ಸಲ. ನೋಡಿ, ತುಂಬ ಅತಿಯಾಗಿ ನುಣ್ಣಗೆ ಮಾಡ್ಕೋಬೇಡಿ, ಸ್ಮೂತ್ ಮಾಡಬೇಡಿ. ಸ್ವಲ್ಪ ಈ ರವೆ ಥರ ಇರುತ್ತಲ್ಲ, ಸ್ವಲ್ಪ ತರಿ ಇರಬೇಕು ನಿಮಗೆ ಪೌಡ್ರು. ನೋಡಿ, ಸ್ವಲ್ಪ ತರಿ ಇರಬೇಕು, ತುಂಬ ತರಿನೂ ಇರಬಾರ್ದು. ಈ ಚಿರೋಟಿ ರವೆ ಥರ ಇದ್ದರೆ ಚೆನ್ನಾಗಿರುತ್ತೆ. ನೋಡಿ, ತುಂಬ ಸ್ಮೂತ್ ಇಲ್ಲ, ಸ್ವಲ್ಪ ತರಿ ಇದೆ, ತುಂಬ ಚೆನ್ನಾಗಾಗತ್ತೆ. ನೋಡಿ, ಬಿಸಿ ಇದೆ, ತುಂಬ ಬಿಸಿ ಇದೆ. ಸ್ವಲ್ಪ ಆರಲಿ ಅಂತ ನಾನು ಈ ಬೌಲಿಗೆ ಹಾಕಿದ್ದೀನಿ. ನೋಡಿ, ವಾಂಗಿಬಾತ್ ಪುಡಿ ರೆಡಿಯಾಗಿದೆ. ಘಮ್ ಅಂತ ಪರಿಮಳ ಬರ್ತಾ ಇದೆ. ಈಗ ವಾಂಗಿಬಾತ್ ಮಾಡೋಣ ಬನ್ನಿ. ಹೇಗೆ ವಾಂಗಿಬಾತ್ ಮಾಡೋದು, ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ವಾಂಗಿಬಾತ್ ಪೌಡ್ರನ್ನು ಉಪಯೋಗಿಸ್ಕೊಂಡು ಹೇಗೆ ವಾಂಗಿಬಾತ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಬದನೆಕಾಯಿ ವಾಂಗಿಬಾತ್ ಎಲ್ಲ ಹಾಕಿ ಗೊಜ್ಜು ಮಾಡಿಕೊಂಡು ಅದಕ್ಕೆ ಅನ್ನನ ಸೇರಿಸಿ ಮಾಡ್ತೀನಿ. 1 ಪಾಟ್ ರೆಸಿಪಿ ಅಂದರೆ ನೀವು ಡೈರೆಕ್ಟ್ ಕುಕ್ಕರಲ್ಲಿ ಎಲ್ಲ ಹಾಕಿನೂ ಮಾಡ್ಬೋದು. ಆದರೆ ಅದು ನಿಮ್ಗೆ ಅರ್ಜೆಂಟಿಗೆ ಅದು ಬೇಗ ಆಗುತ್ತೆ. ಆದರೆ ನಿಮಗೆ ಅನ್ನ ರೆಡಿ ಇದ್ದರೆ ಇದು 5 ನಿಮಿಷದಲ್ಲಿ ಮಾಡಿಬಿಡ್ಬೋದು ಈ ಪೌಡ್ರ್ ಇದ್ದರೆ. ಆಮೇಲೆ ಇದರಲ್ಲಿ ನಿಮಗೆ ಫ್ರೆಶ್ ತಾಜಾ ಪರಿಮಳ ನಿಮಗೆ ಇದರಲ್ಲಿ ಜಾಸ್ತಿ. ಕುಕ್ಕರಲ್ಲಿ ನೀವು 1 ಪಾಟ್ ರೆಸಿಪಿ ಮಾಡಿದಾಗ ಸ್ವಲ್ಪ ಪರಿಮಳ ನಿಮಗೆ ಕಡಿಮೆ ಇರುತ್ತೆ. ನಿಮಗೆ ಇದರಲ್ಲಿ ತುಂಬ ಒಳ್ಳೆ ಪರಿಮಳ, ಹಾಗೆ ತುಂಬ ರುಚಿಯಾಗಿರುತ್ತೆ. ಮನೆಯೆಲ್ಲ ಘಮ್ ಅಂತ ಪರಿಮಳ ಬರುತ್ತೆ. ಈಗ ವಾಂಗಿಬಾತ್ ನೋಡಿ ಹೇಗೆ ಏನೇನು ಐಟಮ್ಗಳು ಬೇಕು ಅಂತ. ಸುಶಾಂತ್, ಏನಿದು? ಬೆಲ್ಲ, ಹುಣಸೆ ಹಣ್ಣಿನ ರಸ ನಾನು ಕಿವುಚಿ ಇಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು, ಉಪ್ಪು, ಕಾಯಿ ತುರಿ, ಬಟಾಣಿ, ಬದನೆಕಾಯಿ, ವಾಂಗಿಬಾತ್ ಪೌಡರ್, ಅನ್ನ. ನಾನು ಅನ್ನ ಸ್ವಲ್ಪ ತಣ್ಣಗಾಗಕ್ಕೆ ಹರಡಿ ಹಾಕಿ ಇಟ್ಟಿದ್ದೀನಿ ಬೌಲಲ್ಲಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕೋಣ. ನಾನು ಕೊಬ್ಬರಿ ಎಣ್ಣೆ ಉಪಯೋಗಿಸ್ತಾ ಇದ್ದೀನಿ. ನೀವು ಯಾವ ಎಣ್ಣೆ ಬೇಕಾದರೂ ಉಪಯೋಗಿಸಿ. ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳೋಣ ಇದಕ್ಕೆ. ನಿಮಗೆ ವಾಂಗಿಬಾತಿಗೆ ಒಂದು ಸ್ವಲ್ಪ ಮಾಮೂಲಿಗಿಂತ ಒಂದು 3 ಸ್ಪೂನ್ ಎಣ್ಣೆ. ಸಾಸಿವೆ ಚಟಪಟ ಅಂದ ತಕ್ಷಣ ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಹಾಗೆ ಒಂದು 4 ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ ಒಗ್ಗರಣೆಗೆ. ಚೆನ್ನಾಗಿರುತ್ತೆ, ಬಾಯಿಗೆ ಬಂದಾಗ ಚೆನ್ನಾಗಿರುತ್ತೆ. ನಿಮ್ಗೆ ತಿನ್ನೋವಾಗ ಬಾಯಿಗೆ ಸಿಗತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ ಕೆಂಪಾಗ್ತಾ ಇದೆ. ಈಗ ಬದನೆಕಾಯಿ ನಾವು ನಾನು ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೋಣ.
ಸ್ವಲ್ಪ ಬಾಡ್ಕೊಳ್ಳೋಣ, ಅದನ್ನು ಎಣ್ಣೆನಲ್ಲೇ ಬಾಡ್ಕೊಳ್ಳೋಣ. ಅದ್ರ ಜೊತೆ ಅರಿಶಿನ ಪುಡಿ, ಒಂದು ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಹುಣಸೆ ಹಣ್ಣು ಕಿವುಚಿದಿರೋ ನೀರಿದೆಯಲ್ಲ ಅದು ಸ್ವಲ್ಪ ಹಾಕಿಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿ ಇಟ್ಬಿಡೋಣ. ಈಗ ಒಂದು ಸಲ ಎತ್ಬಿಟ್ಟು ಇದಕ್ಕೆ ನಾನು ಹಸಿ ಬಟಾಣಿ ಇಟ್ಕೊಂಡಿದ್ದೀನಿ, ಹಸಿ ಬಟಾಣಿ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀವಲ್ಲ, ಬೆಲ್ಲ ಹಾಕಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಎಲ್ಲ ಸೇರಿಸ್ಬಿಟ್ಟು ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು, ನೀವು ಎಷ್ಟು ಮಾಡ್ತೀರಾ ಅಷ್ಟು ಸರಿಯಾಗಿ ಉಪ್ಪು ಹಾಕ್ಕೊಳ್ಳಿ. ತುಂಬ ಮೆತ್ತಗಾಗೋ ತನಕನೂ ಬದನೆಕಾಯಿನ ಬೇಯಿಸ್ಕೊಳ್ಬೇಡಿ. ನೋಡೋಣ ಬೆಂದಿದೆಯಾ ಹೇಗಾಗಿದೆ ಅಂತ. ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ. ಈಗ ನಾವು ವಾಂಗಿಬಾತ್ ಪೌಡ್ರ್ ಹಾಕೋಣ. ನಾನು ಈ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನ್ ವಾಂಗಿಬಾತ್ ಪೌಡ್ರ್ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕಾಯಿ ತುರಿ ಸ್ವಲ್ಪ ಹಾಕೋಣ, ತೆಂಗಿನಕಾಯಿ ಫ್ರೆಶ್ ಕಾಯಿ ತುರಿ. ನಿಮಗೆ ಅದು ಸ್ವಲ್ಪ ದಪ್ಪ ಆಯಿತು ಅನಿಸಿದ್ರೆ ಒಂಚೂರು ನೀರು ಹಾಕ್ಕೊಳ್ಳಿ. 1 ನಿಮಿಷ ಮುಚ್ಚಿ ಇಡೋಣ ಅದನ್ನು, ಅದೆಲ್ಲ ಎಳ್ಕೊಳ್ಳಿ ಕರೆಕ್ಟಾಗಿ. ಬದನೆಕಾಯಿ ಜೊತೆ ವಾಂಗಿಬಾತ್ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಮುಚ್ಚಿ ಇಡೋಣ 1-2 ನಿಮಿಷ. ಆಮೇಲೆ ಆ ಗೊಜ್ಜನ್ನು ಅನ್ನಕ್ಕೆ ಹಾಕಿ ಕಲಸಿದ್ರೆ ನಿಮಗೆ ವಾಂಗಿಬಾತ್ ರೆಡಿ ಆಗಿಬಿಡತ್ತೆ. ಮುಚ್ಚಿ ಇಡ್ತೀನಿ, 1-2 ನಿಮಿಷ ಮುಚ್ಚಿ ಇಡ್ತೀನಿ. ಈಗ ಆಗಿದೆ ಅನಿಸುತ್ತೆ, ನೋಡೋಣ. ಗೊಜ್ಜು ರೆಡಿಯಾಗಿದೆ ನಿಮಗೆ, ವಾಂಗಿಬಾತ್ ಗೊಜ್ಜು. ಇದಕ್ಕೆ ಲಾಸ್ಟ್ಗೆ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದ್ಸಲ. ನೋಡಿ ಗೊಜ್ಜು ಕರೆಕ್ಟಾಗಿ ರೆಡಿಯಾಗಿದೆ. ಆಫ್ ಮಾಡಿಬಿಡೋಣ ಗೊಜ್ಜನ್ನು. ಈಗ ಅನ್ನ ಆರಕ್ಕೆ ಇಟ್ಕೊಂಡಿದ್ದೀವಲ್ಲ, ಆ ಅನ್ನಕ್ಕೆ ಟ್ರಾನ್ಸ್ಫರ್ ಮಾಡೋಣ. ಇದನ್ನು ಗೊಜ್ಜನ್ನು ಹಾಕೋಣ. ಹಾಕಿ ಈಗ ಬಿಸಿ ಇದೆ ತುಂಬ, ಕೈಯಲ್ಲಿ ಮಾಡೋಕ್ಕೆ ಕಷ್ಟ. ಈಗ ನೀವು ಇದರಲ್ಲೇ ನೀಟಾಗಿ ಮಿಕ್ಸ್ ಮಾಡಿ. ನೋಡಿ ಸೂಪರ್ ಆಗಿರೋ ವಾಂಗಿಬಾತ್ ರೆಡಿಯಾಗಿದೆ ಅಂತ ಪರಿಮಳ ಬರ್ತಾ ಇದೆ. ಆತ್ಮೀಯರೇ, ವಾಂಗಿಬಾತ್ ಪುಡಿ ಮಾಡಿ ಅದನ್ನು ಉಪಯೋಗಿಸಿ ವಾಂಗಿಬಾತು ಮಾಡಿ ರೆಡಿಯಾಗಿದೆ. ಇನ್ನು ತಿನ್ನೋದಷ್ಟೇ ಬಾಕಿ. ನೀವು ಮನೆಯಲ್ಲಿ ಪ್ರಯತ್ನ ಮಾಡಿ, ತುಂಬ ಸುಲಭ, ಏನೂ ಕಷ್ಟ ಇಲ್ಲ. ಈ ವಾಂಗಿಬಾತ್ ಪುಡಿಯನ್ನು ಉಪಯೋಗಿಸಿ ನೀವು ಮಸಾಲೆ ಉಪ್ಪಿಟ್ಟು ತುಂಬ ಚೆನ್ನಾಗಾಗತ್ತೆ. ದಿಢೀರಂತ ಬೆಳಗಿನ ತಿಂಡಿಗೆ ಮಸಾಲೆ ಉಪ್ಪಿಟ್ಟು, ಕ್ಯಾಪ್ಸಿಕಮ್ ಹಾಕಿ ಟೊಮೆಟೊ ಜೊತೆ ಈರುಳ್ಳಿ ಹಾಕಿ ನೀವು ಇದೇ ಪುಡಿ 1-2 ಚಮಚ ಹಾಕ್ಕೊಂಡು ತುಂಬ ರುಚಿಯಾದ ಉಪ್ಪಿಟ್ಟು ಮಾಡ್ಕೋಬೋದು. ಹಾಗೆ ನೀವು ವಾಂಗಿಬಾತ್ ಅಂದ ತಕ್ಷಣ ಬರೇ ಬದನೆಕಾಯೇ ಮಾಡಬೇಕು ಅಂತ ಏನೂ ಇಲ್ಲ, ಕ್ಯಾಪ್ಸಿಕಮ್ ಹಾಕಿನೂ ಮಾಡ್ಬೋದು, ತುಂಬ ಚೆನ್ನಾಗಾಗತ್ತೆ. ಅದು ಟ್ರೈ ಮಾಡಿ. ಹಾಗೆ ಪ್ರತಿದಿನ ಒಂದು ಹೊಸ ವಿಧವಾದ ತಿಂಡಿಗಳನ್ನು, ಅಡುಗೆಗಳನ್ನು ಮಾಡಿಕೊಂಡು ನೀವು ಮನೇಲಿ ಪ್ರಯತ್ನ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಿಮ್ಮೆಲ್ಲರನ್ನ ರಾಯರ್ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು. ನಮಸ್ಕಾರ.